ತಾಲೂಕಿನ ಸಗರನಾಡು ಶರಣ ಸಂಸ್ಕೃತಿಯ ಪುಣ್ಯಬೀಡು ಸೊನ್ನದ ಸುಕ್ಷೇತ್ರ. ಸೊನ್ನಕ್ಕೆ ಶೂನ್ಯದ ಸತ್ಕೀರ್ತಿಯನ್ನು ತಂದವರು ಯಲ್ಲಾನೂರಿನಿಂದ ಆಗಮಿಸಿದ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಶ್ರೀಮಠದ ಕರ್ತೃಕಲಶ ಪೂಜ್ಯರ ಸಿದ್ಧಿಯ ಶಿವಸೂತ್ರಧಾರಿಯಾದವರು ಶತಾಯುಷಿ ದಾಸೋಹ ಮಹಾಮೂರ್ತಿ ಶಿವಾನಂದ ಶಿವಯೋಗಿಗಳವರು, ಹಾಗೆ ಗುರುಶಿವ ಮಹಾಸ್ವಾಮಿಗಳವರು. ಹೌದು, ಈ ಎಲ್ಲ ಪೂಜ್ಯರ ಮಹಾತತ್ವಾದರ್ಶಗಳನ್ನು ಬದುಕಿನುದ್ದಕ್ಕೂ ಅನುಸರಿಸಿಕೊಂಡು ಬಂದವರು ಸದ್ಯದ ಅಧಿಪತಿಗಳಾದ ಕ್ರಿಯಾಶೀಲ ಯತಿ ಶ್ರೀ ಶಿವಾನಂದ ಸ್ವಾಮಿಗಳವರು. ಹೀಗೆ ಸಿದ್ಧಲಿಂಗ ಯತಿಗಳಿಂದ ಪ್ರಾರಂಭವಾದ ಸ್ವರ್ಣದ ಮಠ ಶತಾಯುಷಿ ಶ್ರೀ ಶಿವಾನಂದ ಶಿವಯೋಗಿಗಳ ಉತ್ತರಾದ ಕಾರ್ಯಕ್ರಮದಲ್ಲಿ ಮಠವು ಮುನ್ನಡೆಯುತ್ತದೆ. ಲಿಂಗ ಪೂಜೆಯ ಮಾಡುವೆ ಎನ್ನಿಷ್ಟಲಿಂಗ ಪೂಜೆಯ ಮಾಡುವೆ ಅಂಗಯ್ಯ ಮಂಟಪದಿ ಸಿಂಗರಿಸಿ ಸರಗರದಿ ಎನ್ನಿಷ್ಟಲಿಂಗ ಪೂಜೆಯ ಮಾಡುವೆ. ಸ್ವಾಮಿ, ನಾನು ದೇವಕಿ ಅಂತ, ನನ್ನವರು ಅಂತ ಯಾರೂ ಇಲ್ಲ. ಈ ಜೀವ ಬಯಸೋದು ಒಂದು ತುತ್ತು ಅನ್ನ, ಇರೋಕೆ ಸ್ವಲ್ಪ ಜಾಗ, ಒಂದೆರಡು ಒಳ್ಳೆ
ನನಗೆ ಯಾರಿಂದಲೂ ಸಿಗಲಿಲ್ಲ. ಇಲ್ಲಾದ್ರೂ ಸಿಗುತ್ತೆ ಅಂತ ಬಂದಿದ್ದೀನಿ. ದಯವಿಟ್ಟು ಇರೋಕ್ಕೆ ಸ್ವಲ್ಪ ಜಾಗ ಕೊಡಿ ಬುದ್ಧಿ. ನಾನು ಕೊನೆ ಉಸಿರಿರೋವರೆಗೂ ಇಲ್ಲೇ ಸೇವೆ ಮಾಡಿಕೊಂಡು ಪ್ರಾಣ ಬಿಡ್ತೀನಿ ಸ್ವಾಮಿ. ತಾಯಿ ದೇಹಿ ಅಂತ ಯಾರೇ ಬಂದ್ರು ಈ ಸಿದ್ಧಲಿಂಗೇಶ್ವರ ಮಠವನ್ನ ನೀವೆಲ್ಲರ ಮೇಲೆ ಆ ಸಿದ್ಧಲಿಂಗೇಶ್ವರ ಕೃಪೆಯಾಗಿದೆ. ಅದರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಅಷ್ಟೇ. ಯಾರಲ್ಲಕ್ಕ ನಾನ್ಯಾರು? ನಾನು ಕೂಡ ಇಲ್ಲಿ ಒಬ್ಬ ಬೇರೆ ಬಂದವನೇ. ಒಳ್ಳೆಯದಾಗಲಿ. ಮೈಕ್ ಸಮೀಪ ಇಟ್ಟಿದ್ದೀವಿ ದರ್ಶನ ಮೈಕ್ ಸಮೀಪ ಇಟ್ರಿ ಇರ್ಲಿ ಬಾ ತಾಯಿ ಬಾ ಕುಂದರಿ. ಏನು ಸಮಾಚಾರ? ಇಲ್ಲಿ ತನ ಬಂದಿರಲ್ಲ? ಬನ್ನಿ ಹಬ್ಬಕ್ಕಂತ ಊರಿಗೆ ಬಂದಿದ್ದೀವಿ. ಬನ್ನಿ ನೀವು ಇದನ್ನ ದರ್ಶನ ಪಡೆದು ಆಶೀರ್ವಾದ ತಗೋಬೇಕಂತ ಬಂದೀವಿ. ತಾಯಿ ನೀವು ಬಂದಿದ್ದು ಬಹಳ ಸಂತೋಷವಾಯ್ತು. ಈ ಭಸ್ಮ ಹಚ್ಕೋರಿ, ಕಲ್ಸಕ್ರಿ ಪ್ರಸಾದ ತಗೋರಿ. ದಿನಾಲು ಬಸವ ನಾಮ ಸ್ಮರಣೆ ಮಾಡು. ಮುಂದೆ ನಿನ್ನ ಹೊಟ್ಟ್ಯಾಗ ಈ ಜನರೆಲ್ಲ ಕೊಂಡಾಡುವ ಈ ನಾಡು ಬೆಳಗುವ ಬಾಲ ಸೂರ್ಯ ಹುಟ್ಟಿ ಬರ್ತಾನೆ. ಆ ಮಗುವಿಗೆ ಶಿವಾನಂದ ಅಂತ ಹೆಸರು. ಎಲ್ಲ ಒಳ್ಳೆಯದಾಗ್ತದೆ. ಹೋಗಿ ಬರ್ತೀವಿ ಅಜ್ಜವ್ರೆ. ಪ್ರಸಾದ ಮಾಡ್ಕೊಂಡೋಗಿ. ಬನ್ನಿ ಪ್ರಸಾದ ಮಾಡುವಂತೆ. ಆ ಮೈಕ್ ತುಂಬೋ ಆ ಮೈಕ್ ಬಾತಿ ಕೈ ಮೈಕ್ ನೀವು ಹೋಗೋ ಹೀಗೆ ಬಸವಣ್ಣವರ ಪುಣ್ಯ ಭೂಮಿಯಲ್ಲಿ 1963 ಜನವರಿ 20ರಂದು ಇಂದಿನ ವಿಜಯಪುರ ಜಿಲ್ಲೆ ಮುದ್ದೇಬೇಯಾಳ್ ತಾಲೂಕಿನ ಮಡಕೇಶ್ವರ ಅಂತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಮಲ್ಲಯ್ಯ ದೇವರ ಗದ್ದುಗೆ ಪೂಜೆ ಮಾಡುತ್ತಾ ಕಾಯಕದ ಮೂಲಕ ಜೀವನ ಸಾಗಿಸುತ್ತಿದ್ದ ಶರಣ ಶ್ರೀ ಶಾಂತಯ್ಯ ಹಾಗೂ ಮಹಾಸಾಧ್ವಿ ಶರಣಮ್ಮನವರ ಉದರದಲ್ಲಿ 2ನೇ ಮಗುವಾಗಿ ತನ್ನ ಕಿರಣದಂತೆಯೇ ಜನಿಸಿದ ಮಗುವೇ ಶಿವಾನಂದ ಶ್ರೀ. ಇವತ್ತು ಸಿದ್ಧಲಿಂಗೇಶ್ವರ ಮಠದಲ್ಲಿ ನೋಡಿದ್ವಲ್ವಾ, ಅವರು ಶಿವ ಅಲ್ವಾ? ಮಗ ಮೊನ್ನೆ 3 ಮಠದಲ್ಲಿ ನೋಡಿದ್ವಲ್ವಾ, ಅವರು ಶಿವ ತಾನೆ? ಮಗ ಅವರು ಶಿವಾನೇ. ಅವರು ಬೇರೆ ಶಿವ, ಇವನು ಬೇರೆ ಶಿವನ? ಇಲ್ಲ ಮಗ, ಇಬ್ರು ಒಂದೇ ಶಿವಾನೇ. ಅದಂಗೆ? ಅದು ಅಲ್ಲೈತೆ, ಇದು ಇಲ್ಲೈತೆ. ಮಗ ಶಿವ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಇರ್ತಾನೆ. ಅವನು ಇಲ್ಲದೆ ಇರೋ ಜಾಗನೇ ಇಲ್ಲ ಮಗ. ಹೌದಾ? ಹೌದು ಮಗನೇ. ಸಿದ್ಧಲಿಂಗೇಶ್ವರ ಮಠದಲ್ಲಿ 3000 ಮಠದಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ವಿರಕ್ತರು ತಪಸ್ಸು ಮಾಡಿ ಆ ಶಿವನನ್ನೇ ನೋಡಿದ್ರಂತೆ ಕಂದ. ಹೌದಾ? ಹೌದು ಮಗನೇ. ಅದಕ್ಕೆ ನಾವು ಆಗಾಗ ಅಲ್ಲಿಗೆ ಹೋಗ್ತಾ ಇರ್ಬೇಕು. ನಮ್ಗೆ ಪುಣ್ಯ ಬರ್ತೈತಿ. ಹೌದಾ? ಹೌದು ಮಗನೇ. ನೋಡ್ ಮಗ, ಇದನ್ನೆಲ್ಲ ನಿನ್ಗೆ ಈಗಲೇ ಅರ್ಥ ಆಗಲ್ಲ. ನೀನ್ ದೊಡ್ಡವನಾದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಆಯ್ತಾ? ಸರಿಯವ್ವ. ಊಟ ಮಾಡುವಂತೆ ಬಾ ಮಗ. ಹೂವ. ಹೀಗೆ ತಂದೆ ತಾಯಿಯ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಾನಂದರು ತಂದೆಯನ್ನ ಕಳೆದುಕೊಂಡರು. ನಂತರ ಶಿವಾನಂದ ತಾಯಿಯ ಆರೈಕೆಯಲ್ಲಿ ಬೆಳೆದರು. ಶಿವಾನಂದರಿಗೆ ಶಿಕ್ಷಣ ಕೊಡಿಸುವುದಕ್ಕಾಗಿ ಶಿವಾನಂದ ಶಿವಯೋಗಿಗಳ ಅಪೇಕ್ಷೆಯಂತೆ ಶಿವಯೋಗ ಮಂದಿರಗಳಿಗೆ ಶಿಕ್ಷಣ ಪಡೆದು ಶಿವಾನಂದರು ಶಿವಾನಂದ ದೇವರು ಆಗುತ್ತಾರೆ. ಆಗಸ್ಟ್ 20, 1979ರಂದು ಸ್ವರ್ಣದಿಂದ ಒಂದು ಆಘಾತಕಾರ ಸುದ್ದಿ ಬಂದಿತು. ಸಾಕಿ ಸಲುಹಿದ ಶಿವಾನಂದ ಶಿವಯೋಗಿಗಳು ಲಿಂಗೈಕ್ಯರಾದ ಸುದ್ದಿ ತಿಳಿಯುತ್ತಿದ್ದಂತೆ ಶಿವಾನಂದ ದೇವರು ಶಿವಯೋಗ ಮಂದಿರದಿಂದ ಸ್ವರ್ಣಕ್ಕೆ ಆಗಮಿಸಿದರು. ಗುರುವಿನ ಅಗಲಿಕೆಯಿಂದ ಅನಾಥ ಭಾವ ಮೂಡಿದಾಗ ಮಾತೃ ಹೃದಯದಂತೆ ಗುರುಸಿದ್ಧ ಸ್ವಾಮಿಗಳು ಶಿವಾನಂದ ದೇವರಿಗೆ ಸಂತೈಸುತ್ತಾರೆ. ಬಾ ಶಿವಾನಂದ ಬಾ. ನಿನ್ನ ಬೆಳವಣಿಗೆ ನೋಡಿ ನನಗೆ ಬಹಳ ಸಂತೋಷವಾಯಿತು. ಹಿರಿಯ ಗುರುಗಳ ಅಗಲಿಕೆಯಿಂದ ನಿನ್ನ ಸಾಧನೆಯು ಕುಂಠಿತವಾಗಬಾರದು. ಉನ್ನತ ಸಾಧನೆಗೆ ನೀನು ಮುಂದಾಗಬೇಕು.
ಒಳ್ಳೆಯದಾಗಲಿ. ಹಲೋ. ಹೀಗೆ ಶ್ರೀ ಗುರುಸಿದ್ಧ ಸ್ವಾಮಿಗಳ ಹಾಗೂ ಗದಗಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಹಾಯದಿಂದ 1983ರಲ್ಲಿ 10ನೇ ತರಗತಿ ಪಡೆದು ಮುಂದೆ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆಯುತ್ತಿರುವಾಗ 1992ರಲ್ಲಿ ಗುರುಸಿದ್ಧ ಮಹಾಸ್ವಾಮಿಗಳು ಶಿವಾಧೀನರಾಗುತ್ತಾರೆ. ತದನಂತರ ಪರಮ ಪೂಜ್ಯ ಯಡ್ರಾಮಿಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳಿಂದ ಶಿವಾನಂದ ದೇವರಿಗೆ ಗುರುದೀಕ್ಷೆಯಾಗುತ್ತದೆ. ಅಜ್ಜವ್ರಿಗೆ ಅಡ್ಡು ಬಿದ್ದೆ. ಬಾ ಶಿವಣ್ಣ ಬಾ. ಗುರುಸಿದ್ಧ ಸ್ವಾಮಿಗಳ ನಂತರ ಮಠದ ಉತ್ತರಾಧಿಕಾರಿ ಯಾರೆಂದು ಜನಾಭಿಪ್ರಾಯ ಸಂಗ್ರಹಿಸಿದಾಗ ಎಲ್ಲರೂ ನಿನ್ನೆಸರೇ ಸೂಚಿಸಿದ್ದಾರೆ. ಆ ಶಿವಾನಂದ ಶಿವಗಳ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯ ಏನು? ಗುರುಗಳ ಆಜ್ಞೆಗೆ ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭ ಅಲ್ಲ. ಸನ್ಯಾಸತ್ವ ಎಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಬದುಕು ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವೇ ತನ್ನ ಸಂಸಾರ ಎಂದು ಬಾಳುವ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರುಗಳೇ, ನನಗೆ ಮದುವೆ ಸಂಸಾರ ಇದರ ಬಗ್ಗೆ ಆಸಕ್ತಿ ಇಲ್ಲ. ನನಗೆ ಇರುವುದು ಒಂದೇ ಕರ್ತವ್ಯ, ಈ ಪುಣ್ಯ ಕ್ಷೇತ್ರವನ್ನು ಮುನ್ನಡೆಸಬೇಕು. ಗುರುಗಳೇ, ಗುರು ಬೇನೆಂದಿದ್ದರೆ ಗುರಿ ತಲುಪಲು ಕಷ್ಟ ಅಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಆ ಶಿವಾನಂದ ಶಿವಗಳ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಶಿವಣ್ಣ, ಉತ್ತರಾಧಿಕಾರಿಯಾದ ಮೇಲೆ ಮಠದ ಜವಾಬ್ದಾರಿ ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಅನ್ನದಾಸೋಹ, ಜ್ಞಾನದಾಸೋಹ ಎಲ್ಲ ಕರ್ತವ್ಯಗಳು ನೀನೇ ನಿಭಾಯಿಸಬೇಕು. ಶಿವಣ್ಣ, ತಗೋ ಅನ್ನದಾಸೋಹ, ಜ್ಞಾನದಾಸೋಹ. ಬೇಡಿ ಬಂದವರಿಗೆ ಆಶಯ ಎಂದಿಗೂ ನಿಲ್ಲಿಸಬೇಡ. ಗುರುಗಳೇ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಒಳ್ಳೆಯದಾಗಲಿ. ಜೈ ಶಿವಾನಂದ, ಜೈ ಗುರುಸಿದ್ಧ. ಲೈಟ್
19 ಮೇ 1997ರಂದು ಗುರುಸಿದ್ಧ ಮಹಾಸ್ವಾಮಿಗಳ ನಂತರ ಶಿವಾನಂದ ಮಹಾಸ್ವಾಮಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಹಚ್ಚಿದ ಒಲೆ ಆರದಂತೆ ಪ್ರತಿನಿತ್ಯ 1500 ವಿದ್ಯಾರ್ಥಿಗಳು ತ್ರಿವಿಧ ದಾಸೋಹ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಸಿಕೊಂಡು ಬರುವುದರ ಜೊತೆಗೆ ಶ್ರೀ ಸಿದ್ಧಲಿಂಗೇಶ್ವರ ಮಠದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದ ಮಹಾನ್ ಚೇತನ. ಈ ಸಗರನಾಡಿನ ಶರಣರು ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರುವ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳವರ ಕಾರ್ಯದ ಫಲವಾಗಿ ಇಂದು ಕೇವಲ 25 ನಿರ್ಗತಿಕ ಮಕ್ಕಳಿಂದ ಪ್ರಾರಂಭವಾದ ಶ್ರೀ ಶಿವಾನಂದ ಶಿವಯೋಗಿ ಗ್ರಾಮೀಣ ಜನಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಶಿಶುಪಾಲನಾ ಕೇಂದ್ರ, ಶ್ರೀ ಭೀಮರಾವ್ ಕೋಗಂಡಿ ಪೂರ್ವ ಪ್ರಾಥಮಿಕ ಶಾಲೆ, ಶ್ರೀ ಭೀಮರಾವ್ ಕೋಗಂಡಿ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀ ಶಿವಾನಂದ ಶಿವಯೋಗಿ ಪ್ರೌಢಶಾಲೆ, ಶ್ರೀ ಗುರುಲಿಂಗಪ್ಪ ಶರಣರು ವಸ್ತಾರಿ ಕಲಾ ವಿಜ್ಞಾನ ಪದವಿ ಪೂರ್ವ ಕಾಲೇಜು, ನೀಲಕಂಠಪ್ಪ ದೇವರಮನೆ ಕೈಗಾರಿಕಾ ತರಬೇತಿ ಕೇಂದ್ರ, ಡಾಕ್ಟರ್ ಶರಣಬಸಪ್ಪಗೌಡ ಬಿ ಪಾಟೀಲ್ ಪದವಿ ಮಹಾವಿದ್ಯಾಲಯ, ಗುರುಸಿದ್ದೇಶ್ವರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ವಸತಿ ನಿಲಯ, ತಾಯಿ ದೇವಕಿ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಯರ ವಸತಿ ನಿಲಯ, ಅಲೆಮಾರಿ ವಿದ್ಯಾರ್ಥಿಗಳ ವಸತಿ ನಿಲಯ, ಹೀಗೆ ಸೇವೆಯೇ ಧರ್ಮ ಮಕ್ಕಳೇ ದೇವರು ಎನ್ನುವ ಮುಖಾಂತರ ಸಾವಿರಾರು ಬಡ ವಿದ್ಯಾರ್ಥಿಗಳೇ ಅನ್ನ ಅರಿವು ದಾಸೋಹವನ್ನು ನೀಡುತ್ತಿರ್ತಕ್ಕಂತಹ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಿಗೆ ನಾವೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಗೌರವಿಸೋಣ. ನಾವೆಲ್ಲ ಈಗ ಜೋರಾಗಿ ಜೈಕಾರ ಹಾಕೋಣ. ಜೈಕಾರ ಹಾಕಿದ ಕೂಗು ಮೇಲೆ ಶಿವಾನಂದ ಮಹಾಸ್ವಾಮಿಗಳಿಗೆ ಮತ್ತು ಗುರುಸಿದ್ಧ ಮಹಾಸ್ವಾಮಿಗಳಿಗೆ ತಲುಪಬೇಕು. ಶಿವಾನಂದ ಶಿವಯೋಗಿಗಳವರಿಗೆ, ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳವರಿಗೆ, ಸತ್ಯ ಗಣಪತಿ ಶಿವಾನಂದ ಮಹಾಸ್ವಾಮಿಗಳವರಿಗೆ ಶರಣು ಶರಣ.